ಅಣ್ಣ ನೋಡಿ, ಇದು ನಿನ್ನೆ ರಾತ್ರಿ ಆಗಿರೋದು. ಗಾಡಿ ಬ್ರೇಕ್ ಫೇಲ್ ಹಾಕ್ಕೊಂಡು ಗಾಡಿ ಪಲ್ಟಿ ಆಗಿರೋದು. ಗಾಡಿ ಸ್ಪೀಡಲ್ಲಿ ಕಂಟ್ರೋಲ್ ಆಗಲಿಲ್ಲ, ಟರ್ನಿಂಗಲ್ಲಿ ಲಾಕ್ ಆಗಿ ಸೈಡಿಗೆ ಹೋಗಿರೋದು. ಸ್ವಲ್ಪ ಸ್ಪೀಡ್ ಇದ್ರೆ ಕಾಣ್ತದೆ, ಬ್ರೇಕ್ ಆಗಲಿಲ್ಲ ಅವರಿಗೆ. ಫುಲ್ಲು ಟರ್ನ್ ಆಗುತ್ತೆ ಇಲ್ಲಿ. ಆ ಟರ್ನಲ್ಲಿ ಅವರಿಗೆ ಕಂಟ್ರೋಲ್ ಮಾಡಬೇಕಂತ ಮೇಲಿಂದನೇ ನಿಧಾನವಾಗಿ ಬಂದರೆ ಏನೂ ಇಲ್ಲ ಘಾಟ್ ಹಿಡಿಯೋದು. ಯಲ್ಲಾಪುರ ಘಾಟು ನಮಗೆ ಕಾಣೋದೇ ಇಲ್ಲ, ಘಾಟ್ ಸೆಕ್ಷನ್ ಟೈಪ್. ಅದು ಮುಂದೆ ಹೋಗ್ತಾ 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 ಅದು ಸಿಕ್ಕಾಪಟ್ಟೆ ಡೌನ್ ಉಂಟು, ಅದು ಗೊತ್ತಾಗೋದಿಲ್ಲ. ಲಾರಿ ಅವರು ಕಂಟ್ರೋಲ್ ಮಾಡಿದ್ದಾರೆ, ಅದಕ್ಕೂ ಫುಲ್ ರೈಟ್ ಸೈಡ್ ಬಂದು ನಿಂತಿದ್ದಾರೆ. ಬಿದ್ದುಕೊಂಡು ಒಂದು ಒಮ್ಮಿನಿಗೂ ಟಚ್ ಮಾಡಿದ್ದಾರೆ ಅವರು. ಒಮ್ಮಿನಲ್ಲಿ 2-3 ಜನ ಇದ್ದರು, ಅವರಿಗೂ ಏನು ತೊಂದರೆ ಇಲ್ಲ. ಸಣ್ಣ ಪುಟ್ಟ ಗಾಯಗಳಾಗೋದಂತೆ, ಅವ್ರಿಗೂ ಏನು ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ಅವರು ಹಾಸ್ಪಿಟ್ಲಿಗೆ ತೊಗೊಂಡು ಹೋಗಿದ್ದಾರಂತೆ. ನಶೀಬ್ ಭಾರಿ ಚಲೋ ಉಂಟು, ಯಾಕಂದರೆ ಇಷ್ಟು ಓವರ್ಲೋಡ್ ಗಾಡಿ ಬಿದ್ದ ಮೇಲೆ ಇಷ್ಟು ಮೈನರ್ ಆಗೋದಂದರೆ ನಶೀಬನೇ ಆಗಿತ್ತು ಅವ್ರದ್ದು. ನಂತರ ಪೊಲೀಸ್ ಅವರ ಸಹಾಯದಿಂದ ಕ್ರೇನ್ ಅವರಿಗೆ ಕರೆಸಿ ಗಾಡಿಯನ್ನು ಎತ್ತಿರೋದು. ಓವರ್ಲೋಡ್ ಇರ್ತದನ್ನ ಗಾಡಿ ಸಿಕ್ಕಾಪಟ್ಟಿ, ಭಾಳ ಸ್ಪೀಡಲ್ಲಿ ಇರ್ತಾರೆ. ನಮ್ಮ ಯಲ್ಲಾಪುರ ಘಾಟದಲ್ಲಿ ಬರ್ಬೇಕಾದ್ರೆ ಸಿಕ್ಕಾಪಟ್ಟಿ ಸ್ಲೋ ಬರಬೇಕು, ದಬಾಶಿ ಬರೋದಲ್ಲ. ವೀಲೆಲ್ಲ ಭಾಳ ಗರಂ ಆಗ್ತವೆ ಗಾಡಿ, ಮತ್ತು ಟರ್ನಿಗೆ ಗಾಡಿ ಹಾಳಾಗಿ ನಿಂತ್ಕೊಂಡಿರ್ತದೆ. ನಿಧಾನವಾಗಿ ಹೋಗಬೇಕು.